ರಾಯಬಾಗ ಬೇಡಿಕೆಗಳು ಈಡೇರದಿದ್ದರೆ ಹುಬ್ಳಿ ರೈಲ್ವೆ ಜಿಎಂ ಕಚೇರಿ ಎದುರು ದಣಿ ಸತ್ಯಾಗ್ರಹ. ಕುತುಬುದ್ದೀನ್ ಕಾಜಿ ಎಚ್ಚರಿಕೆ. ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿಯನ್ನು ಕೂಡಲೇ ಕುಡಚಿಯಿಂದ ಪ್ರಾರಂಭಿಸಬೇಕು. ಈಗಾಗಲೇ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಕಾಮಗಾರಿ ಮುಗಿದ ಮಾರ್ಗದಲ್ಲಿ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕೆಂದು ಮಾನ್ಯ ನೈಋತ್ಯ ರೈಲ್ವೆ ಮಹಾಪ್ರಬಂಧಕರಾದ ಪಿ ಅನಂತ್ ಅವರನ್ನು ಭೇಟಿಯಾದ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಅವರ ನೇತೃತ್ವದ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿ ಕಾಮಗಾರಿ ಪ್ರಾರಂಭಿಸದಿದ್ದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಕುಡಚಿ ಕಡೆಯಿಂದ ಕಾಮಗಾರಿ ಪ್ರಾರಂಭಕ್ಕೆ ಯಾವುದೇ ರೀತಿ ಅಡೆತಡೆ ಇದ್ದಲ್ಲಿ ರಾಜ್ಯ ಸರ್ಕಾರದಿಂದ ಪರಿಹರಿಸಲು ಜಿಲ್ಲೆಯ ಜನರ ಸಹಕಾರದೊಂದಿಗೆ ಪ್ರಯತ್ನಿಸಲಾಗುವುದು. ಇದಕ್ಕೆ ಸ್ವಲ್ಪ ಸಮಸ್ಯೆಗಳಿದ್ದರೆ ರೈತರು ಅಡೆತಡೆ ಮಾಡದೆ ಸಹಕರಿಸಿ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು. ಈಗಾಗಲೇ ಸಾಕಷ್ಟು ವಿಳಂಬತೆಯಿಂದ ಕೂಡಿದ ಯೋಜನೆ ಸಾರ್ವಜನಿಕರಿಗೆ ಮೂಲ ಸೌಲಭ್ಯದಿಂದ ವಂಚಿತರಾಗಿದ್ದು ಯೋಜನಾ ವೆಚ್ಚ ಕೂಡ ನಾ ಕುತುಬುದ್ದೀನ್ ಕಾಜಿ ಇವತ್ತು ಕುಡಚಿ ನಗರಕ್ಕೆ ನಾನು ಬಂದಿದ್ದೇನೆ. ಕುಡಚಿ ಅಂದರೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಇದು ತಾಯಿ. ಕುಡಚಿ ತಾಯಿ, ಬಾಗಲಕೋಟೆ ತಂದೆ. ಈ ಮಧ್ಯದೊಳಗೆ ಇರುವಂಥ ಇವತ್ತು ಹಾರೋಗಿರಿ, ತೇರದಾಳ್, ರಬಕೈ, ಬನಹಟ್ಟಿ, ಜಮಖಂಡಿ, ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟೆ ಈ ಒಂದು ಮಾರ್ಗಕ್ಕೆ ಒಳಪಡುವ ಎಲ್ಲ ಈ ತಂದೆ ತಾಯಿ ನಾವು ಮಕ್ಕಳು. ಈ ಯೋಜನೆ 1911ರಾಗ ಜಮಖಂಡಿ ಮಹಾರಾಜರು ಪಟವರ್ಧನ್ ಅವರು ಬ್ರಿಟಿಷರಿಗೆ ಈ ಯೋಜನೆ ಆಗಬೇಕಂತೇಳಿ ಪ್ರಸ್ತಾವನೆ ಇಟ್ಟಿದ್ದರು. ಆಮೇಲೆ 94ರಾಗ CK ಜಾಫರ್ ಶರೀಫ್ ಅವರು ಇದ್ದಾಗ ಈ ಯೋಜನೆ ಇನ್ನೊಮ್ಮೆ ಸರ್ವೆ ಮಾಡಬೇಕು, ಅನುಷ್ಠಾನಗೊಳಿಸ್ಬೇಕಂತೇಳಿ ಪ್ರಯತ್ನ ಮಾಡಿದ್ರೆ ಈ ಯೋಜನೆ ಕಾರ್ಯಗತವಲ್ಲ, ಅಂದರೆ ಲಾಭದಾಯಕವಲ್ಲ ಅನ್ನುವಂಥ ಒಂದು ವಿಚಾರಾರ್ಥವಾಗಿ ಕುಡಚಿಯಿಂದ ಬಾಗಲಕೋಟೆ ರೈಲ್ವೆ ಮಾರ್ಗ ಅಲ್ಲಿಗೆ ಸ್ಟಾಪ್ ಆಯಿತು. ಆದರೆ ಒಂದು ದಶಕದ ನಂತರ ಕುಡಚಿ ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗೆ ಬಂದ್ ಆಚರಣೆ ಮಾಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ 2010ರ ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 2017ರಾಗ ಮುಗಿಯುವಂತೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ದುರ್ದೈವ 2027 ಅಂದರೆ 10 ವರ್ಷ ಹೆಚ್ಚಾದರೂ ಈವರೆಗೂ ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಜ್ಯ, ನಮ್ಮ ಕೇಂದ್ರದಲ್ಲಿ ಬಂದಂಥ ಸರ್ಕಾರಗಳು ಈ ಯೋಜನೆಗೆ ಪೂರ್ಣಗೊಳಿಸಬೇಕನ್ನುವಂಥ ಚಿಂತನೆ ಮಾಡಲಿಲ್ಲ. ಭಾಳ ದುರ್ದೈವ, ಭಾಳ ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ